right? So public internet, it is going to give you the basic services and it is open for everyone. ಆ ಸರ್ವಿಸ್ ಪ್ರೊವೈಡರ್ ಕಡೆ ಎಷ್ಟು ಮಂದಿಗೆ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಆಗುತ್ತೆ ಅಂದ್ರೆ ಅವ್ನ ಬ್ಯಾಂಡ್ ವಿಡ್ತ್ ಎಷ್ಟದ ಆ ಬೇಸಿಸ್ ಮೇಲೆ ಯಾರ್ಯಾರು ರಿಕ್ವೆಸ್ಟ್ ಮಾಡ್ಕೊಂತಾರ ಅವ್ರಿಗೆಲ್ಲರಿಗೂ ಏನ್ ಮಾಡ್ತಾನ ಅವೈಲೇಬಲ್ ಬ್ಯಾಂಡ್ ವಿಡ್ತ್ ನ ಡಿಸ್ಟ್ರಿಬ್ಯೂಟ್ ಮಾಡಿ ಕೊಡ್ತಾನೆ. ಬಟ್ ಆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಡುವಂತ ಬ್ಯಾಂಡ್ ವಿಡ್ತ್ ನ ಯೂಸ್ ಮಾಡ್ಕೊಂಡು ಅವ್ನ ಸರ್ವಿಸಸ್ ಏನದಾವಲ್ಲ ದೇ ಆರ್ ವೆರಿ ಬೇಸಿಕ್. ಇಟ್ ಡಸ್ ನಾಟ್ ಪ್ರೊವೈಡ್ ಎನಿ ಎಕ್ಸ್ಟೆಂಡೆಡ್ ಸರ್ವಿಸಸ್ ಲೈಕ್ ಎನ್ಕ್ರಿಪ್ಷನ್ ಟೆಕ್ನಿಕ್ಸ್, ಕಾಂಪ್ರೆಷನ್ ಟೆಕ್ನಿಕ್ಸ್ ಅಥವಾ ಅಪ್ಲಿಕೇಶನ್ ಸ್ಪೆಸಿಫಿಕ್ ಆದಂತ ಆಪ್ಟಿಮೈಸೇಷನ್ಸ್ ಅನ್ನ ಯಾವುದನ್ನು ಪ್ರೊವೈಡ್ ಮಾಡಂಗಿಲ್ಲ. ದಿಸ್ ಮಾಡೆಲ್ ಹ್ಯಾಸ್ the following advantages. ಅದ್ರ ಜೊತೆಗೆ ಕೆಲವೊಂದಿಷ್ಟು ಅಡ್ವಾಂಟೇಜಸ್ ಬೇಸಿಕ್ ಅಂತಂದ್ರೆ ಏನ್ ಪೂರ್ತಿನೇ ಇದನ್ನಿಲ್ಲ, ಇಟ್ಸ್ ನಾಟ್ ಬ್ಯಾಡ್, ಬಟ್ ಇಟ್ ಆಲ್ಸೋ ಹ್ಯಾಸ್ ಸಮ್ ಆಫ್ ದ ಗುಡ್ ಪಾಯಿಂಟ್ಸ್ ಇನ್ ಇಟ್. ವಾಟ್ ಆರ್ ದೋಸ್ ಗುಡ್ ಪಾಯಿಂಟ್ಸ್? ದೇರ್ ಈಸ್ ಅ ಲಾರ್ಜ್ ಆಡಿಯನ್ಸ್. ಬಹಳಷ್ಟು ಮಂದಿನ ಅಂದ್ರೆ ನಿಮ್ನ ರಿಕ್ವೈರ್ಮೆಂಟ್ ನ ಕಂಪ್ಲೀಟ್ ಮಾಡುವಂತ ಕೆಪಾಸಿಟಿ ಈ ಪಬ್ಲಿಕ್ ಇಂಟರ್ನೆಟ್ ಗೆ ಅದ. ಎನಿವನ್ ವಿತ್ ಇಂಟರ್ನೆಟ್ ಆಕ್ಸೆಸ್ ಕ್ಯಾನ್ ಯೂಸ್ ದಿಸ್ ಸೊಲ್ಯೂಷನ್. ಯಾರ ಹತ್ರ ಇಂಟರ್ನೆಟ್ ಕನೆಕ್ಟಿವಿಟಿಗೆ ಬೇಕಾದಂತ ಹಾರ್ಡ್ವೇರ್ಸ್ ಅದಾವು ಅವ್ರು ಎಲ್ಲಾರು ಏನ್ ಮಾಡ್ಬೋದು, ಈ ಇಂಟರ್ನೆಟ್ ಬೇಸಿಕ್ ಪಬ್ಲಿಕ್ ಇಂಟರ್ನೆಟ್ ನ ಯೂಸ್ ಮಾಡ್ಕೋಬಹುದು. ಇಟ್ಸ್ ಹೈಲಿ ಫಾಲ್ಟ್ ಟಾಲರೆಂಟ್. ಡಿಸ್ಕನೆಕ್ಟಿವಿಟಿ, ಎರರ್ಸ್, ಈ ರೀತಿಯಾದಂತ ಫಾಲ್ಟ್ ತಪ್ಪು ಆಗೋ ಚಾನ್ಸಸ್ ಏನದಾವಲ್ಲ ಇಟ್ಸ್ ಹೈಲಿ ಫಾಲ್ಟ್ ಟಾಲರೆಂಟ್. ಆಕರ್ ಆಗಂಗಿಲ್ಲ, ಬಹಳಷ್ಟು ಫಾಲ್ಟ್ಸ್ ಆಗುವಂತ ಚಾನ್ಸಸ್ ಇಲ್ಲ. ಇಟ್ ಈಸ್ ಲೆಸ್. You are going to what you call it as, you are going to face very less faults, and then many provider options are available. ಈ ರೀತಿಯಾದಂತ ಬೇಸಿಕ್ ಪಬ್ಲಿಕ್ ಇಂಟರ್ನೆಟ್ ಫೆಸಿಲಿಟಿನ ಪ್ರೊವೈಡ್ ಮಾಡ್ಲಿಕ್ಕೆ ಬಹಳಷ್ಟು ಮಂದಿ ಪ್ರೊವೈಡರ್ಸ್ ಅವೈಲೇಬಲ್ ಅದಾರ. ಒಬ್ರೇ ಅಂತಿಲ್ಲ, ದೇರ್ ಆರ್ ಮೆನಿ ಪ್ರೊವೈಡರ್ಸ್ ಹೂ ಆರ್ ಗೋಯಿಂಗ್ ಟು ಪ್ರೊವೈಡ್ ಯು ದಿಸ್ ಟೈಪ್ ಆಫ್ ಫೆಸಿಲಿಟಿ. Then secure socket layer based hypertext transport protocol over secure socket layers and encrypted access provides confidentiality. You have secure socket layer, SSL protocol, transport layer ಒಳಗೆ ಬರುವಂತ one of the security application ಇದು. ಈ ರೀತಿಯಾದಂತ secure socket layers ಅನ್ನ hypertext transfer protocol HTTP ಒಳಗೆ HTTPS, as I said, lock symbol ಬರ್ತೈತಿ, which is going to give you the security for the data. ನೀವು ಯಾವ ಸೈಟ್ ನ ಸರ್ಚ್ ಮಾಡ್ತೀರಿ, ಏನ್ ಡೇಟಾನ ಅಪ್ಲೋಡ್ ಅಥವಾ ಡೌನ್ಲೋಡ್ ಮಾಡ್ಲಿಕ್ಕತ್ತೀರಿ ಅದಕ್ಕೆ ಸೆಕ್ಯೂರಿಟಿನ ಪ್ರೊವೈಡ್ ಮಾಡ್ತೈತಿ. ಕಾಂಪ್ರೆಷನ್ ಟೆಕ್ನಿಕ್ಸ್ ಅನ್ನ ಕೊಡಂಗಿಲ್ಲ, ಆದ್ರ ಇಟ್ ಈಸ್ ಗೋಯಿಂಗ್ ಟು ಗಿವ್ ಯು ಎನ್ಕ್ರಿಪ್ಟೆಡ್ ಆಕ್ಸೆಸ್. ಆಕ್ಸೆಸಿಂಗ್ ಏನದಲ್ಲ ಎನ್ಕ್ರಿಪ್ಟೆಡ್ ವೇ ಒಳಗ ಡೇಟಾನ ಆಕ್ಸೆಸ್ ಮಾಡ್ಲಿಕ್ಕೆ ಅದು ಆಪ್ಷನ್ಸ್ ಅನ್ನ ಪ್ರೊವೈಡ್ ಮಾಡ್ತೈತಿ. ಸೊ ದಟ್ ಯು ವಿಲ್ ಬಿ ಹ್ಯಾವಿಂಗ್ ಅ ಕಾನ್ಫಿಡೆನ್ಶಿಯಾಲಿಟಿ. ನಿಮ್ ಡೇಟಾಗ ಸೆಕ್ಯೂರಿಟಿನ HTTPS ದಿಂದನು ಸೆಕ್ಯೂರಿಟಿ ಪ್ರೊವೈಡ್ ಮಾಡ್ತೈತಿ, ಆಮೇಲೆ ಎನ್ಕ್ರಿಪ್ಟೆಡ್ ಆಕ್ಸೆಸಿಂಗ್ ಫೆಸಿಲಿಟಿನ ಪ್ರೊವೈಡ್ ಮಾಡೈತಿ. ಸೊ ಇನ್ ದಿಸ್ ವೇ ಯುವರ್ ಡೇಟಾ ವಿಲ್ ಬಿ ಸೆಕ್ಯೂರ್. ಹೈ ಸ್ಪೀಡ್ ಟ್ರಾನ್ಸ್ಮಿಷನ್ಸ್ ಆಗಂಗಿಲ್ಲ, ಅಪ್ಲಿಕೇಶನ್ ಸ್ಪೆಸಿಫಿಕ್ ಆದಂತ ಆಪ್ಟಿಮೈಸೇಷನ್ಸ್ ಇಲ್ಲ, ಆದ್ರೆ ಸೆಕ್ಯೂರಿಟಿ ರಿಲೇಟೆಡ್ ಕೆಲವೊಂದಿಷ್ಟು ಫೆಸಿಲಿಟೀಸ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ. ಅಂಡ್ ಇಟ್ಸ್ ಕಾಸ್ಟ್ ಎಫೆಕ್ಟಿವ್. ನೀವು ಪರ್ಮನೆಂಟ್ ಆದಂತ ಲೈನ್ಸ್ ಅನ್ನ ಹಾಕಂಗಿಲ್ಲ. ಪರ್ಮನೆಂಟ್ ಲೈನ್ಸ್ ಅನ್ನ ಹಾಕೊಂಡ್ರಿ ಅಂತಂದ್ರೆ ನೀವು ಕಾಸ್ಟ್ ಏನ್ ಮಾಡ್ಬೇಕಾಗ್ತೈತಿ, ಜಾಸ್ತಿ ಕೊಡ್ಬೇಕಾಗ್ತೈತಿ. ಆಮೇಲೆ ಅದ್ರ ಮೇಂಟೆನೆನ್ಸ್ ಕೂಡ ನೀವೇ ಮಾಡ್ಬೇಕಾಗ್ತೈತಿ. ಇಲ್ಲಿ ಹಂಗಿಲ್ಲ, ಲೀಸ್ಡ್ ಲೈನ್ಸ್ ಅನ್ನ ತಗೊಳ್ಳೋದ್ರಿಂದ ಮೇಂಟೆನೆನ್ಸ್ ಚಾರ್ಜ್ ಸರ್ವಿಸ್ ಪ್ರೊವೈಡರ್ ಕಡೆ ಇರ್ತೈತಿ. ಆಮೇಲೆ ನೀವ್ ಎಷ್ಟು ಯೂಸ್ ಮಾಡ್ಕೊಂತೀರಿ ಅಷ್ಟಕ್ಕೆ ಪೇ ಮಾಡ್ತೀರಿ. So it is cost effective. And then with these advantages, it also has some of the disadvantages. What are those disadvantages? Lack of end-to-end quality of service, thus making end-to-end service level agreement difficult to reach. That means end-to-end quality of service. ಸರ್ವಿಸ್ ಪ್ರೊವೈಡರು ಮತ್ತೆ ಸರ್ವಿಸಸ್ ಅನ್ನ ಯೂಸ್ ಮಾಡ್ಕೊಳ್ಳೋರ ನಡುವಗಡೆಗೆ ಕ್ವಾಲಿಟಿ ಆಫ್ ಸರ್ವಿಸ್, ನೀವು ಯಾವ ರೀತಿಯಾದಂತ ಕ್ವಾಲಿಟಿನ ಎಕ್ಸೆಪ್ಟ್ ಮಾಡ್ಕೊಂತೀರಲ್ಲ ಆ ಕ್ವಾಲಿಟಿ ಆಫ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡೋದು ಇದರಿಂದ ಆಗಂಗಿಲ್ಲ. There is a lack, it is still behind. Because it is going to provide service to many clients, users ಬಹಳ ಮಂದಿ ಇರೋದ್ರಿಂದ ಎಲ್ಲರಿಗೂ ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳುವಂತ ಕ್ವಾಲಿಟಿನ ಪ್ರೊವೈಡ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಸೊ ಅದರಿಂದಾಗೆ ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ ನ ಏನದಲ್ಲ ನಾವೇನ್ ಮಾಡ್ಕೊಂಡಿರ್ತೇವಲ್ಲ ಮೊದ್ಲಿಗೆ ನಮ್ಗೆ ಏನ್ ಬೇಕು ಎಷ್ಟ್ ಬೇಕು ಅನ್ನೋದ್ರ ಬಗ್ಗೆ ವೆರೆವರ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಅ ಕಾಂಟ್ರಾಕ್ಟ್ ಅಲ್ಲೊಂದ್ ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ ಇದ್ದೇ ಇರ್ತೈತಿ. ಆ ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ ಒಳಗ ನಮ್ಮ ನೀಡ್ಸ್ ಆಮೇಲೆ ಅವ್ರು ಎಷ್ಟನ್ನ ಫುಲ್ಫಿಲ್ ಮಾಡ್ತೀರ ಅಂದಾರ ಅದ್ರ ಬಗ್ಗೆ ಎಲ್ಲಾದ್ರ ಬಗ್ಗೆನು ಡಿಕ್ಲರೇಷನ್ಸ್ ಇರ್ತಾವ. ಅಲ್ಲಿ ಏನು ಮೆನ್ಷನ್ ಮಾಡಿರ್ತೇವಲ್ಲ ಅದನ್ನ ರೀಚ್ ಮಾಡ್ಲಿಕ್ಕೆ ಇದರಿಂದ ಇನ್ನೂ ಆಗ್ಲಿಕ್ಕತ್ತಿಲ್ಲ. ಬಿಕಾಸ್ ಇಟ್ ಈಸ್ ಗೋಯಿಂಗ್ ಟು ಅದು ಬಹಳಷ್ಟು ಮಂದಿನ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ಇಟ್ ಈಸ್ ಗೋಯಿಂಗ್ ಟು ಗಿವ್ ಸರ್ವಿಸ್ ಟು ಮೆನಿ ಪೀಪಲ್. And because of that, it is not possible for basic public internet to
satisfy them with whatever quality they have expected during the service level agreement. Then probability of poor response over high latency connections. This is worsened by protocol insufficiencies in TCP, HTTP, and web servers. Probability of poor response over high latency connections. ಯಾವ್ದ್ರದ ಡಿಲೇ ಕಡಿಮೆ ಅದ ಡಿಲೇ ಲೆಟೆನ್ಸಿ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ದ ಡಿಲೇ ದ ಟೈಮ್ ಟೇಕನ್ ಫಾರ್ ಅ ಪ್ಯಾಕೆಟ್ ಟು ಗೋ ಅಂಡ್ ರೀಚ್ ದ ಡೆಸ್ಟಿನೇಷನ್. ಹೈ ಲೆಟೆನ್ಸಿ ಕನೆಕ್ಷನ್ಸ್, ಹೈ ಲೆಟೆನ್ಸಿ ಇನ್ ದ ಸೆನ್ಸ್ ಜಾಸ್ತಿ ಟೈಮ್ ತಗೊಳ್ಳಾರ್ದೆ ಕಡಿಮೆ ಡಿಲೇ ಒಳಗ ಹೋಗಿ ಡೇಟಾ ರೀಚ್ ಆಗ್ಬೇಕು ಅನ್ನುವಂತ ಕನೆಕ್ಷನ್ಸ್ಗೆ ಅದು ಏನ್ ರೆಸ್ಪಾಂಡ್ ಮಾಡ್ಲಿಕ್ಕತ್ತಿಲ್ಲ, ಇಟ್ ಈಸ್ ವೆರಿ ಪುವರ್. ಸ್ಪೀಡ್ ಜಾಸ್ತಿ ಆಗ್ಲಿಕ್ಕತ್ತಿಲ್ಲ ಅಂಡ್ ದಿಸ್ ಈಸ್ increasing day by day. Speed ಆದಷ್ಟು ಕಡಿಮೆನೆ ಆಗ್ಲಿಕ್ಕತ್ತೈತಿ. Why? Because this is worsened by the protocol insufficiencies in TCP, HTTP, and web services. Transmission control protocol, hypertext transfer protocol, web services, ಈ protocols ಒಳಗಿರುವಂತ insufficiencies, they are not meeting the requirement. ಅದರೊಳಗೆ ಎಷ್ಟು ಬೇಕೋ ಅಷ್ಟು ಸಫಿಶಿಯಂಟ್ ಆದಂತ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲದೆ ಇರೋದ್ರಿಂದ ದಿನದಿಂದ ದಿನಕ್ಕೆ ಕಂಡೀಷನ್ ವರ್ಸ್ಟೇ ಆಗ್ಲಿಕ್ಕತೈತಿ. ದಟ್ ಲೆಟೆನ್ಸಿ ನಂದು ಹೈ ರಿಕ್ವೈರ್ಮೆಂಟ್ ಲೆಟೆನ್ಸಿನ ಸರ್ವಿಸ್ ಪ್ರೊವೈಡರ್ ದಿಂದ ಮೀಟ್ ಮಾಡ್ಲಿಕ್ಕೆ ಆಗ್ಲಿಕ್ಕತ್ತಿಲ್ಲ. Then downtime that might be out of your control. Downtime in the sense it is the time ನೀವು ರಿಕ್ವೆಸ್ಟ್ ಕಳಿಸಿದ ತಕ್ಷಣ ಅದಕ್ಕೇನು ರೆಸ್ಪಾನ್ಸ್ ಬರ್ತೈತಲ್ಲ ಆ ಟೈಮು. That is cable cuts, problems at the ISP and so forth. ನಿಮ್ಮ ಕಂಟ್ರೋಲ್ ಇಂದ ಎಲ್ಲಾನು ಏನದಾವ್ ಹೊರಗದಾವ್. ಬಿಕಾಸ್ ಮೇಂಟೆನೆನ್ಸ್ ನೀವು ಮಾಡ್ಲಿಕ್ಕತ್ತಿಲ್ಲ, ಯು ಆರ್ ನಾಟ್ ಗೋಯಿಂಗ್ ಟು ಮೇಂಟೈನ್ ಇಟ್. ಅದು ಸರ್ವಿಸ್ ಪ್ರೊವೈಡರ್ ಮಾಡ್ಲಿಕ್ಕತ್ತಾನ. ಅದರಿಂದಾಗಿ ಸರ್ವಿಸ್ ಪ್ರೊವೈಡರ್ ಕಡೆಯಿಂದ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಅರೈಸ್ ಆಗ್ಲಿಕ್ಕತ್ತಾವು, ಕೇಬಲ್ ಕಟ್ಸ್ ಆಗ್ಲಿಕ್ಕತ್ತಾವು ಅಲ್ಲಲ್ಲೇ. ಸೊ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಅರೈಸ್ ಆಗ್ಲಿಕ್ಕತ್ತಾವು ಅಂಡ್ ಡಿಟೆಕ್ಟಿಂಗ್ ದೋಸ್ ಪ್ರಾಬ್ಲಮ್ಸ್ ಅಂಡ್ ಕರೆಕ್ಟಿಂಗ್ ದೋಸ್ ಪ್ರಾಬ್ಲಮ್ಸ್ is not in your hand. It is not in the customers or client's hand. So these are all the disadvantages. Utilizing this method, organizations should consider subscribing with the multiple ISPs. ಒಬ್ಬನೇ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಗೆ ಸ್ಟಿಕ್ ಆಗೋ ಬದಲಿಗೆ ಒಬ್ಬನ ಸರ್ವಿಸ್ ಫೇಲ್ ಆದ್ರೆ ಇನ್ನೊಬ್ಬನ ಸರ್ವಿಸಸ್ ಆಕ್ಸೆಸ್ ಮಾಡ್ಕೋಬಹುದು ಅಂತ ಹೇಳಿ ವೆನ್ ಎವರ್ ಕ್ಲೌಡ್ ಪ್ರೊವೈಡರ್ಸ್ ಅಥವಾ ಕ್ಲೌಡ್ ಆಕ್ಸೆಸ್ ಮಾಡೋರು ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್ ಅನ್ನ ಯೂಸ್ ಮಾಡ್ತಿದ್ರು ಅಂದ್ರೆ ಒಂದ್ರ ಬದಲಿಗೆ ಮಲ್ಟಿಪಲ್ ಸರ್ವಿಸ್ ಪ್ರೊವೈಡರ್ಸ್ ಗೆ ಸ್ಟಿಕ್ ಆಗೋದು ಬೆಟರ್. Utilizing this method, organization should consider subscribing with the multiple ISPs and cloud providers should also get bandwidth from multiple sources. As a client, ನಾ ಕ್ಲೌಡ್ ಸೊಲ್ಯೂಷನ್ ಅನ್ನ ಯುಟಿಲೈಸ್ ಮಾಡ್ಕೊಂತೀನಿ ಅಂತಂದ್ರೆ ನನಗೆ ಕಂಟಿನ್ಯೂಸ್ ಆಗಿ ಇಂಟರ್ನೆಟ್ ಕನೆಕ್ಷನ್ ಬೇಕಾಗ್ತೈತಿ. ಈ ISP ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಕಡೆಯಿಂದ ಕಂಟಿನ್ಯೂಸ್ ಆಗಿ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಆಗ್ಲಿಕ್ಕತ್ತಿಲ್ಲ because it is facing many problems. So better way is go for multiple connections. ಒಬ್ಬನೇ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಮೇಲೆ ಡಿಪೆಂಡ್ ಆಗ್ಬೇಡ್ರಿ, ಒಬ್ಬರಿಗಿಂತ ಜಾಸ್ತಿ ಸರ್ವಿಸ್ ಪ್ರೊವೈಡರ್. ಹೆಂಗಿದ್ರು ನೀವು ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ಕೊಂತೀರಿ, ಎಷ್ಟು ಯೂಸ್ ಮಾಡಿರ್ತೀರಿ ಅಷ್ಟೇ ಪೇ ಮಾಡ್ತೀರಿ. So for that reason go for multiple as internet service providers, and at the same time even cloud providers should also get bandwidth from multiple sources. ಅದೇ ರೀತಿಯಾಗಿ ಸರ್ವಿಸ್ ಪ್ರೊವೈಡರ್ಸ್ ಕೂಡ ಬೇರೆ ಬೇರೆ ಸೋರ್ಸ್ ಇಂದ ಬ್ಯಾಂಡ್ವಿಡ್ತ್ ಅನ್ನ ಯೂಸ್ ಮಾಡ್ಕೋಬೇಕು. ಕ್ಲೈಂಟು ಕೂಡ ಬೇರೆ ಬೇರೆ ಸರ್ವಿಸ್ ಪ್ರೊವೈಡರ್ಸ್ ದಿಂದ ಇಂಟರ್ನೆಟ್ ಕನೆಕ್ಟಿವಿಟಿಗೆ ಹೆಲ್ಪ್ ತಗೋಬೇಕು. ಐಡಿಯಲಿ ದ ಕ್ಲೈಂಟ್ ವುಡ್ ಗೆಟ್ ಬ್ಯಾಂಡ್ವಿಡ್ತ್ ಫ್ರಮ್ ಒನ್ ಆಫ್ ದ ಸೇಮ್ ISPs as the vendor. This aids in speed, reliability and a better chance of success with an SLA. ಯಾವುದೋ ಒಬ್ಬ ಸರ್ವಿಸ್ ಪ್ರೊವೈಡರ್ who is going to provide the good bandwidth, ಅದೇ ಸೇಮ್ ಬ್ಯಾಂಡ್ವಿಡ್ತ್ ನ ವೆಂಡರು ಆಮೇಲೆ ಕಸ್ಟಮರು ಸರ್ವಿಸ್ ಪ್ರೊವೈಡರು ಎಲ್ಲಾರು ಸೇಮ್ ಬ್ಯಾಂಡ್ವಿಡ್ತ್ ವಿಚ್ ಇಸ್ ಗೋಯಿಂಗ್ ಟು ಗಿವ್ ಯು ದ ಗುಡ್ ಬ್ಯಾಂಡ್ವಿಡ್ತ್. ಆ ವೆಂಡರ್ ಆ ಪರ್ಟಿಕ್ಯುಲರ್ ಸರ್ವಿಸ್ ಪ್ರೊವೈಡರ್ ಅನ್ನೇ ನೀವೆಲ್ಲಾರು ರೀಚ್ ಆದ್ರಿ ಅಂತಂದ್ರೆ ಅದರಿಂದಾಗಿ ನಿಮ್ಮ ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ಸ್ ಅನ್ನು ಕೂಡ ರೀಚ್ ಮಾಡ್ಲಿಕ್ಕೆ ಆಗ್ತೈತಿ. ಯು ಮೈಟ್ ನಾಟ್ ಫೇಸ್ ಎನಿ ಪ್ರಾಬ್ಲಮ್. ಸೊ ದಿಸ್ ಈಸ್ ಅಬೌಟ್ basic public internet. Is it clear?